ಬಾಗೇಪಲ್ಲಿ ಪಟ್ಟಣದ ಎಸ್ಎಲ್ಎನ್ ಕಲ್ಯಾಣ ಮಂಟಪದಲ್ಲಿ ಕಾಂಗ್ರೆಸ್ ಪಕ್ಷದ ವಾಲ್ಮೀಕಿ ಸಮುದಾಯದ ಮುಖಂಡರ ಹಾಗೂ ಸಹಕಾರ ಸಂಘದ ಸದಸ್ಯರ ಸಭೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಪಟ್ಟಣದ ಎಸ್ಎಲ್ಎನ್ ಕಲ್ಯಾಣ ಮಂಟಪದಲ್ಲಿ ಇಂದು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸರ್ಕಾರದ ಸಹಕಾರ ಸಚಿವರಾದ ರಾಜಣ್ಣ ಹಾಗೂ ಸ್ಥಳೀಯ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಉದ್ಘಾಟನೆ ಬಳಿಕ ಮಾತನಾಡಿದ ಶಾಸಕರು, ಮಾತಿನುದ್ದಕ್ಕೂ ಬಿಜೆಪಿ ಪಕ್ಷವನ್ನ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ಗುಡುಗುತ್ತಲೇ ಇದ್ದರು. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಕೊಡುಗೆ ಏನು? ಬಡವರ ಪರ, ದಲಿತರ ಪರ ಯಾವುದಾದರೂ ಒಂದು ಕೆಲಸ ಮಾಡಿದ್ದೀಯಾ ಎಂದು ಪ್ರಶ್ನೆ ಹಾಕಿದ್ದಾರೆ. ನೀವು ಅಷ್ಟೇ ಬಿಜೆಪಿ ಪಕ್ಷದವರು ಓಟು ಕೇಳಕ್ಕೆ ಬಂದಾಗ ಯಾಕೆ ನಿಮಗೆ ಓಟು ಹಾಕಬೇಕು, ಏನ್ ಕೆಲಸ ಮಾಡಿದ್ದೀರಿ ಎಂದು ಕೇಳಬೇಕು ಎಂದು ಮತದಾರರಿಗೆ ಮನವರಿಕೆ ಮಾಡಿದ್ದಾರೆ. ಬಳಿಕ ಸಚಿವ ರಾಜಣ್ಣ ಮಾತನಾಡಿ, ಈ ಕ್ಷೇತ್ರದ ಶಾಸಕರನ್ನ ಕಾರ್ಯಕರ್ತರ ಮುಂದೆ ಹಾಡಿ ಹೋಗಲಿದ್ದಾರೆ. ಯಾರೇ ಆಗಲಿ ಜನಸೇವೆ ಮಾಡಲು ರಾಜಕೀಯ ಬೇಕು ಎಂದು ರಾಜಕೀಯಕ್ಕೆ ಬರುತ್ತಾರೆ. ಆದರೆ ನಮ್ಮ ಸುಬ್ಬಾರೆಡ್ಡಿ ರಾಜಕೀಯಕ್ಕೆ ಬರಕ್ಕಿಂತ ಮುಂಚೆಯೇ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರು. ಇದರಿಂದ ನಮ್ಮ ಮುಖ್ಯಮಂತ್ರಿಗಳು ಸುಬ್ಬಾರೆಡ್ಡಿ ಬಂದು ಏನೇ ಕೆಲಸ ಕಾರ್ಯ ಕೇಳಿದ್ರು ಇಲ್ಲ ಎನ್ನದೇ ಮಾಡಿಕೊಡುತ್ತಾರೆ. ಇದು ನಾನು ಕಂಡಿದ್ದೇನೆ ಎಂದರು. ನಂತರ ಅವರು ಮಾತನಾಡಿ, ಕಳೆದ 10 ವರ್ಷಗಳಲ್ಲಿ ಯಾವ ಅಭಿವೃದ್ಧಿ ದೇಶ ಕಂಡಿದೆ, ಏನು ಬಡವರ ಯೋಜನೆಗಳನ್ನ ತಂದಿದೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಕಪ್ಪು ಹಣ ತಂದು ಬಡವರ ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ಹಾಕುವುದಾಗಿ ಹೇಳಿದ್ರು, ಹಾಕಿದ್ದಾರಾ? ಉದ್ಯೋಗ ಸೃಷ್ಟಿ ಮಾಡುತ್ತೇವೆ ಎಂದ್ರು, ಮಾಡಿದ್ದಾರಾ ಎಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಬಿಜೆಪಿ ಪಕ್ಷಕ್ಕೆ ಹಾಕಿದ್ದಾರೆ. ಇದರಿಂದ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ಗ್ಯಾರಂಟಿ ಘಟಕಗಳ ಮೇಲೆ ನಂಬಿಕೆ ಇಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಲು ಮುಖಂಡರಿಗೆ ತಿಳಿಸಿದ್ದಾರೆ. ವರದಿ ಶಾಂತಿ, ನಂದಿ ಟಿವಿ, ಬಾಗೇಪಲ್ಲಿ.